ಅಧ್ಯಕ್ಷರ ಮಹಾನಗರ ಪಾಲಿಕೆ ಏನು ಪ್ರಧಾನಮಂತ್ರಿ ಆವಾಸ್ ನಗರ ಯೋಜನೆಯಲ್ಲಿ ಮನೆಗಳನ್ನು ಕೊಡಬೇಕಿತ್ತು. 26 ಜನಕ್ಕೆ ಹಕ್ಕುಪತ್ರ ನಿನ್ನೆ ಕೊಡ್ತೀನಿ ಅಂತ ಹೇಳಿ ಕರೆದು ಒಂದೇ ಕಡೆ ಕೊಡ್ತಾ ಇರೋದನ್ನು ನಾವು ಖಂಡಿಸಿ ಮೊನ್ನೆ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸಲಾಗ್ತಿದ್ದೀವಿ. ಒಂದೇ ಕಡೆ ಸಮುದಾಯಕ್ಕೆ ಮನೆಗಳನ್ನು ಕೊಡಬೇಡಿ, ಬಿಡಿಯಾಗಿ ಕೊಟ್ಟರೆ ಸಾಮಾಜಿಕವಾಗಿ ಸಮುದಾಯನ ಬದಲಾವಣೆಗೆ ತುಂಬ ಬಯಸ್ತಾ ಇದೆ ಮತ್ತು ಸಾಮಾಜಿಕವಾಗಿ ಬದಲಾವಣೆ ತುಂಬ ಮುಖ್ಯ ಆಗಿರೋದ್ರಿಂದ ಮತ್ತು ನಾವು ಸಮುದಾಯದ ಹಣಗಳನ್ನು ಸಂಪೂರ್ಣ ನಿಮ್ಮ ಖಾತೆಗೆ ಜಮಾನು ಮಾಡಿದ್ದೀವಿ. ತಕ್ಷಣ ಆಯುಕ್ತರು ಇದ್ರ ಬಗ್ಗೆ ಗಮನ ವಹಿಸಬೇಕು ಮತ್ತು ಶಾಸಕರ ಕಡೆ ತಕ್ಷಣ ಇವತ್ತೇ ಅನುಮೋದನೆ ತಗೊಂಡು ಈ 26 ಜನಕ್ಕೆ ಹಕ್ಕುಪತ್ರವನ್ನು ನೀಡಬೇಕಂತೇಳಿ ನಾವು ಒತ್ತಾಯಿಸಿ ನಿನ್ನೆ ಬೆಳಗ್ಗೆಯಿಂದ ನಾವು ಮಹಾನಗರ ಪಾಲಿಕೆ ಆವರಣದಲ್ಲಿದ್ದೀವಿ. ಅಲ್ಲಿ ಸರಿಯಾಗಿ ಸ್ಪಂದನೆ ಇಲ್ಲದಕ್ಕೆ ಮೊನ್ನೆ ಜಿಲ್ಲಾಧಿಕಾರಿಗಳ ಕಚೇರಿಗೆ ಬಂದು ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡಿದ್ದೀವಿ. ಮತ್ತು ಸ್ಥಳದಲ್ಲಿ ವಿಧಾನ ಪರಿಷತ್ ಸದಸ್ಯರು ಸುನೀಲ್ ಅಣ್ಣಾರು ಇದ್ದರು ಮತ್ತು ಜಿಲ್ಲಾಧಿಕಾರಿಗಳು ತುಂಬ ಪಾಸಿಟಿವ್ ಆಗಿ ಹೇಳಿದ್ದಾರೆ. ತಕ್ಷಣ ನಾನು ಸೂಚಿಸ್ತೀನಿ ಮನೆಗಳನ್ನು ಕೊಡೋಕ್ಕೆ. ಇವತ್ತು ಮಾತಾಡಿ ಶಾಸಕರಿಗೆ ನಾವು ಮಾತಾಡ್ತೀವಿ ಅಂತ. ಮತ್ತು ಬಸನಗೌಡ ಪಾಟೀಲ್ ಸಾಹೇಬರು ಸಹ ಲಾಸ್ಟ್ ಅವ್ರು ಹೇಳಿದರು, ಫಸ್ಟ್ ಈ ಸಮುದಾಯಕ್ಕೆ ಮನೆಗಳ ಕೊಡಿ, ಯಾಕೆ ಅಲ್ದಾಡಿಸ್ತಾ ಇದ್ದೀರಾ ಅಂತೇಳಿ ಮಾನ್ಯ ಆಯುಕ್ತರಿಗೂ ಸಹ ಅವರು ನಮ್ಮ ಮುಂದೆನೇ ಹೇಳಿದ್ದಾರೆ. ಮತ್ತು ಶಾಸಕರ ಕುಂಟು ನೆಪವನ್ನು ಆಯುಕ್ತರು ಹೇಳಬಾರ್ದು, ಯಾಕಂದರೆ ಶಾಸಕರು ಸಹ ಈ ಸಮುದಾಯದ ಪರವಾಗಿದ್ದಾರೆ, ಈ ಸಮುದಾಯದ ವ್ಯವಸ್ಥೆಗೆ ಬೆಂಬಲವಾಗಿ ಇರೋದರಿಂದ ತಕ್ಷಣ ನೀವು ಶಾಸಕರ ಕುಂಟು ನೆಪ ಹೇಳದೆ ಒಂದು ಮೇಲ್ ಮುಖಾಂತರ ಕಳಿಸಿ ತಕ್ಷಣ ಅವಕಾಶವನ್ನು ಮಾಡಿಕೊಡ್ಬೇಕು. ಇವತ್ತು ಅನುಮೋದನೆ ಮಾಡಿ ಇನ್ನು 11 ಜನರದ್ದು ಏನು ಸಹಿ ಬಾಕಿ ಇದೆ ಬಿಡಿಯಾಗಿ 11 ಜನರ ಸಹಿ ಮಾಡಿಸಿ ಇವತ್ತು ಸಾಯಂಕಾಲವರೆಗೂ ಮನೆ ವಿತರಣೆ ಮಾಡಬೇಕಂತೇಳಿ ನಾವು ಎಲ್ಲ ಸಮುದಾಯದ ಪರವಾಗಿ ಒತ್ತಾಯಿಸ್ತಾ ಇದ್ದೀನಿ. ನನ್ನ ಹೆಸರು ಮಲ್ಲುಕುಮಾರ್, ಸಾಮಾಜಿಕ ಹೋರಾಟಗಾರ, ಬೆಂಗಳೂರು. ನಮಸ್ತೆ. ನಾವು ಮೊದ್ಲಾದ್ರೂ ಮನವಿ ಪತ್ರ ಕೊಟ್ಟು ಹೋಗಿದ್ದೇವ್ರಿ. ಕೊಟ್ಟು ಹೋಗಿದ್ದಕ್ಕೆ ಅವ್ರು ಅವಾಗಾದ್ರೂ ನಮಗೆ ಹಕ್ಕುಪತ್ರ ಕೊಡ್ತೀನಿ ಅಂತೇಳಿ ಮಾತಾಡಿದ್ದೀರಿ. ಈಗ ಮತ್ತೆ ಮನವಿ ಪತ್ರ ಕೊಟ್ಟಿದ್ದೀವ್ರಿ. ಈಗಾದರೂ ಮನವಿ ಪತ್ರ ಕೊಟ್ಟಿದ್ದೀವ್ರಿ. ಅವರು ಸಾಯಂಕಾಲವರೆಗೂ ನಮ್ಗೆ ಹಕ್ಕುಪತ್ರ ಕೊಡ್ತೀನಿ ಅಂತೇಳಿ ಮಾತಾಡಿದ್ದಾರೆ. ಸಾಯಂಕಾಲವರೆಗೂ ಏನಾದರೂ ಕೊಡಲಿಲ್ಲ ಅಂದರೆ ನಾವು ಮುಂದೆ ಉಗ್ರ ಹೋರಾಟವನ್ನು ಮಾಡಬೇಕಾಗುತ್ತೆ. ಯಾರು ಸುಳ್ರಿ, ಇನ್ನ ತನಕ ಕೊಟ್ಟೇ ಇಲ್ರಿ ಅವ್ರು ನಮಗೆ. ಬರೀ ಕೊಡ್ತೀನಿ ಅಂತೇಳಿ ಬರೀ ಆಶ್ವಾಸನೆ ಹೇಳ್ಯಾರ ಅಷ್ಟೇ ರೀ. ಅವ್ರು ಹೋರಾಟ ಮಾಡಕ್ಕೆ ಅವರು ಒಂದೇ ಕಡೆ ಕೊಡ್ತೀನಿ ಅಂತೇಳಿ ಮಾತಾಡ್ಲಾತಾರಿ. ನಮಗೆ ಒಂದೇ ಕಡೆ ಬೇಡ ಅಂತ ಹೇಳಕತ್ತೀರಿ. 3 ಫ್ಯಾಮಿಲಿ ಇದ್ರೆ ಒಂದು ನಮ್ದು. ಯಾಕಂದ್ರೆ ನಾವು ಜನರ ಮಧ್ಯೆ ನಾವು ಬೆಳಿಬೇಕು ಅಂತ ನಮ್ಗೆ ಆಸೆ ಇರೋದು. ನೀವು ಒಂದೇ ನಮ್ದೊಂದು ಕಾಲನಿ ಮಾಡ್ತೀನಿ ಅಂತೇಳಿ ಮಾತಾಡ್ತೀರಾ. ಆ ಕಾಲನಿಗೆ ಎಂತ ಹೆಸರಿಡ್ತಾರೆ ಅಂತ ನಿಮಗೂ ಗೊತ್ತು. ಈ ಥರ ನಮಗೆ ಬೇಡ. ನಾವು ಇಷ್ಟು ದಿನ ಬೇರೆಯವ್ರ ಕೈಲಿ ಅನಿಸ್ಕೊಂಡು ಸಾಕಾಗಿದೆ. ಇನ್ನು ಮೇಲೆ ಆದರೂ ನಾವು ಮನುಷ್ಯರಾಗಿ ಬಾಳಬೇಕು, ಎಲ್ಲರೂ 4 ಜನರ ಮಧ್ಯೆ ಬಾಳಬೇಕು ಅನ್ನೋದು ನಮಗೂ ಆಸೆ ಇದೆ. ನನ್ನ ಹೆಸರು ಕಾಜಲ್ ಹಿರೇಮಠ ಅಂತ.